ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರಯೇ ನಮಃ. ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಸಸ್ಯಗಳು, ಗಿಡಗಳು ವಿವಿಧ ರೀತಿಯಲ್ಲಿ ಆರೋಗ್ಯಕ್ಕಾಗಿ ಉಪಯೋಗವನ್ನು ಮಾಡಬಹುದು. ಎಲ್ಲ ಸಂಪ್ರದಾಯಸ್ಥರ ಮನೆಯಲ್ಲಿ, ಹಿಂದೂ ಸಂಪ್ರದಾಯಸ್ಥರ ಮನೆಗಳ ಮುಂದೆ ಈ ತುಳಸಿ ಗಿಡವನ್ನು ಕಾಣಬಹುದು. ಇದಕ್ಕಾಗಿ ಒಂದು ತುಳಸಿ ಕಟ್ಟೆ ಹೇಳಿ ಒಂದು ಮಾಡಿರ್ತಾರೆ. ಇದರಲ್ಲಿ ದಿನನಿತ್ಯ ವರ್ಷಪೂರ್ತಿ ತುಳಸಿ ಗಿಡ ಇರ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ತುಳಸಿ ಹೇಳುವಂಥದ್ದು ಅನೇಕ ವಿಧದ ಮೆಡಿಸಿನಲ್ ಬೆನಿಫಿಟ್ಸ್, ಆರೋಗ್ಯಕ್ಕಾಗಿ ಉತ್ತಮ ಗುಣಗಳನ್ನು ಹೊಂದಿರುವಂಥದ್ದಾಗಿದೆ. ಈ ತುಳಸಿಯನ್ನು ದಿನನಿತ್ಯದ ಪೂಜೆಯಲ್ಲಿ ಉಪಯೋಗಿಸ್ತಾರೆ. ಇದನ್ನು ಲ್ಯಾಟಿನ್ ಭಾಷೆಯಲ್ಲಿ ಆಸಿಮಮ್ ಸ್ಯಾಂಕ್ಟಮ್ ಎಂದು ಕರೀತಾರೆ. ಆಯುರ್ವೇದ ಗ್ರಂಥದಲ್ಲಿ ತುಳಸಿಗೆ ವಿವಿಧ ರೀತಿಯ ಹೆಸರುಗಳನ್ನು ನೀಡಿದ್ದಾರೆ. ಇದು ತುಲನಾರಹಿತ. ಯಾವುದೇ ವಿಷಯಕ್ಕೆ, ವಸ್ತುವಿಗೆ ಇದನ್ನು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನು ತುಳಸಿ ಎಂದು ಕರೆದಿದ್ದಾರೆ. ತುಳಸಿ ಎಲೆಗಳ ರಸವನ್ನು ಔಷಧಿ ರೂಪದಲ್ಲಿ ಉಪಯೋಗಿಸುವುದರಿಂದ ಇದನ್ನು ಸುರಸ ಎಂದು ಸಹ ಆಯುರ್ವೇದ ಗ್ರಂಥಗಳಲ್ಲಿ ಕರೆದಿದ್ದಾರೆ. ಕ್ರಿಮಿಕೀಟಗಳಿಗೆ, ಜಂತುಗಳಿಗೆ ಇದನ್ನು ಔಷಧಿ ರೂಪದಲ್ಲಿ ಉಪಯೋಗಿಸಬಹುದು. ಆದುದರಿಂದ ಇದನ್ನು ಭೂತಗ್ನಿ, ಅಪೇತ ರಾಕ್ಷಸಿ ಎಂದು ಸಹ ಕರೆದಿದ್ದಾರೆ. ಮನೆಗಳಲ್ಲಿ ತುಳಸಿ ಗಿಡನ ಬೆಳೆಸುವುದರಿಂದ ಮನೆಗಳಲ್ಲಿ ವಿವಿಧ ರೋಗಗಳಲ್ಲಿ ತುಳಸಿಯನ್ನು ಮನೆಮದ್ದಾಗಿ ಉಪಯೋಗಿಸುವುದರಿಂದ ಇದನ್ನು ಗ್ರಾಮ್ಯ ಎಂದು ಸಹ ಕರೆದಿದ್ದಾರೆ. ವಿಷಗ್ನಿ, ಹರಿಪ್ರಿಯ, ವಿಷ್ಣುಪ್ರಿಯ ಎನ್ನುವ ಇತರ ಹೆಸರುಗಳು ಸಹ ತುಳಸಿಗಿದೆ. ವಿಷ್ಣು ಅಥವಾ ಹರಿಗೆ ಅತಿ ಪ್ರಿಯವಾಗಿರುವುದರಿಂದ ಇದಕ್ಕೆ ವಿಷ್ಣು ಪ್ರಿಯ ಅಥವಾ ಹರಿಪ್ರಿಯ ಎಂದು ಕರೆದಿದ್ದಾರೆ. ತುಳಸಿಯ ಗುಣವಿಶೇಷಗಳನ್ನು ನೋಡಿದಾಗ ಇದು ಲಘು ಹಾಗೂ ರೂಕ್ಷ ಗುಣಗಳನ್ನು ಹೊಂದಿದೆ. ರುಚಿಯಲ್ಲಿ ಖಾರ ಹಾಗೂ ಕಹಿ ರುಚಿ ಅಥವಾ ರಸಗಳನ್ನು ಹೊಂದಿದೆ. ಜೀರ್ಣವಾದ ನಂತರ ಇದರ ರಸ ಅಥವಾ ರುಚಿಯು ಖಾರವಾಗಿರುತ್ತದೆ. ವೀರ್ಯವನ್ನು ನೋಡಿದಾಗ ತುಳಸಿಯಲ್ಲಿ ಉಷ್ಣವೀರ್ಯವು ಪ್ರಧಾನವಾಗಿದೆ. ತುಳಸಿ ಗಿಡದ ವಿವಿಧ ಅಂಗಗಳನ್ನು, ವಿವಿಧ ಪಾರ್ಟ್ಸ್ಗಳನ್ನು ಅನೇಕ ರೀತಿಯ ಕಾಯಿಲೆಗಳಲ್ಲಿ ಉಪಯೋಗಿಸ್ತಾರೆ. ತುಳಸಿಯ ಎಲೆ, ಪುಷ್ಪ, ತುಳಸಿಯ ಬೀಜ, ಬೇರು, ಕಾಂಡ, ಈ 5 ಅಂಗಗಳನ್ನು ವಿವಿಧ ರೀತಿಯ ಔಷಧಿಗಳಲ್ಲಿ ಉಪಯೋಗಿಸುವುದನ್ನು ನಾವು ಕಾಣಬಹುದು. ತುಳಸಿ ಹೇಳುವಂಥದ್ದು ವಿವಿಧ ಕಾಯಿಲೆಗಳಲ್ಲಿ ಮನೆಮದ್ದಿನ ರೂಪದಲ್ಲಿ ರೋಗದ ಪ್ರಾರಂಭಿಕ ಅವಸ್ಥೆಯಲ್ಲಿ ಉಪಯೋಗಿಸುವುದರಿಂದ ರೋಗವು ಅಲ್ಲಿಯೇ ಶಮನವಾಗಿ ವೈದ್ಯರಲ್ಲಿಗೆ ಹೋಗುವಂಥ ಒಂದು ಸಂದರ್ಭ ಬರದೇ ಇರಬಹುದು. ತಲೆನೋವಿದ್ದಾಗ ತುಳಸಿಯನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗ ಮಾಡ್ತಾರೆ. ತುಳಸಿ ಎಲೆಯನ್ನು ಜಜ್ಜಿ ಅದರಿಂದ ಉಂಟಾಗುವಂತಹ ರಸವನ್ನು, ಅದರಿಂದ ಬರುವಂತಹ ರಸವನ್ನು ಮೂಗಿಗೆ ಹಾಕುವುದರಿಂದ ತಲೆನೋವು ಹೇಳುವಂಥದ್ದು ನಾಶವಾಗ್ತದೆ. 2 ಮೂಗಿನ ರಂಧ್ರಗಳಿಗೆ ಸುಮಾರು 5 ರಿಂದ 6 ಹನಿಗಳಾಗುವಷ್ಟು ತುಳಸಿ ಎಲೆಯನ್ನು ಜಜ್ಜಿ ಅದರಿಂದ ಬಂದ ರಸವನ್ನು ಹಾಕುವುದರಿಂದ ತಲೆನೋವು ಶಮನವಾಗ್ತದೆ. ವ್ಯಕ್ತಿಯನ್ನು ನೇರವಾಗಿ ಮಲಗಿಸಿ ತಲೆಯನ್ನು ಒಂದು ಭಾಗದಲ್ಲಿ ಕೆಳ ಹಂತದಲ್ಲಿಟ್ಟು ಒಂದು ಮೂಗಿನ ರಂಧ್ರವನ್ನು ಮುಚ್ಚಿ ಇನ್ನೊಂದು ಮೂಗಿನ ರಂಧ್ರಕ್ಕೆ 5 ರಿಂದ 6 ಹನಿಗಳಾಗುವಷ್ಟು ಈ ರಸವನ್ನು ಹಾಕಬೇಕು. ಹೀಗೆ ರಸ ಹಾಕಿದಂಥ ಮೂಗಿನ ರಂಧ್ರವನ್ನು ಮುಚ್ಚಿ ಇನ್ನೊಂದು ಮೂಗಿನ ರಂಧ್ರಕ್ಕೂ ಸಹ
5ರಿಂದ 6 ಹನಿಗಳಷ್ಟು ಹಾಕಬೇಕು. ನಂತರ ವ್ಯಕ್ತಿಯು ನೇರವಾಗಿ ಸುಮಾರು 10ರಿಂದ 15 ನಿಮಿಷಗಳವರೆಗೆ ಮಲ್ಕೊಳ್ಬೇಕು. ನಂತರ ಹಾಕಿರುವಂತಹ ಈ ಔಷಧಿ ಮೂಗಿನ ಮೂಲಕ ಈ ಥ್ರೋಟ್ ಈ ಜಾಗಕ್ಕೆ ಬಂದು ಅಲ್ಲಿ ಶೇಖರಣೆ ಆಗ್ತದೆ, ಅದನ್ನು ಉಗಿಬೇಕು. ಈ ರೀತಿ ಸುಮಾರು 5ರಿಂದ 7 ದಿನಗಳವರೆಗೆ ದಿನಕ್ಕೆ 2 ಸಲ ಮಾಡೋದರಿಂದ ತಲೆನೋವು ಪೂರ್ತಿಯಾಗಿ ಶಮನವಾಗ್ತದೆ ಅಥವಾ ವಾಸಿಯಾಗ್ತದೆ. ಹೀಗೆ ಮನೆಮದ್ದಿನ ರೂಪದಲ್ಲಿ ತುಳಸಿಯನ್ನು ಉಪಯೋಗಿಸಬಹುದಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.